ನೀನಾದೇನ ಇಂದಿನ ಸಂಚಿಕೆಯಲ್ಲಿ ವೇದ ಆಟೋದಲ್ಲಿ ಹೋಗ್ತಿರ್ತಾಳೆ. ಆಟೋ ಡ್ರೈವರ್ಗೆ ಕೇಳ್ತಾಳೆ, ಅಣ್ಣ ಒಂದಿನಕ್ಕೆ ಎಷ್ಟು ಉಳಿತೈತಿ ಅಂತ ಕೇಳ್ತಾರೆ. ಆಟೋದಣ್ಣ ಹೇಳ್ತಾನೆ, ಮಳೆಗಾಲದಲ್ಲಿ 900 ರೂಪಾಯಿ ಉಳಿತೈತಿ, ಬೇಸಿಗೆಯಲ್ಲಿ ಸ್ವಲ್ಪ ಹೆಚ್ಚು ಉಳಿತೈತಿ ಅಂತ ಹೇಳ್ತಾನೆ. ಆ ಅಣ್ಣ ಹೇಳಿ ಮುಂದೆ ಬರ್ತಾ ಇರ್ತಾರೆ. ಇದನ್ನೆಲ್ಲ ಲೇಡಿ ಪ್ಯಾಸೆಂಜರ್ ಕೇಳಿದ್ದಂದ್ರೆ ನೀವೇ ಅಮ್ಮ ಅಂತ ಯಾಕೆ ಕೇಳಿದೆ ಅಂತ ಹೇಳ್ತಾನೆ ಅಣ್ಣ. ಆವಾಗ ಇಲ್ಲಣ್ಣ, ನನ್ನ ಗಂಡನು ಯಾರ ಹೆಸರೇನು ವಿಕ್ರಮ್ ಅಂತ ಹೇಳ್ತಾಳೆ. ಹಾಗೆ ಮುಂದೆ ಬರ್ತಾಳೆ, ಇವರೇನ ರೌಡಿ ಅಲ್ವಾ ಅಂತ ಅಲ್ಲಣ್ಣ, ಈಗ ಚಲೋ ಆಗಿದ್ದಾರೆ ಅಂತ ಹೇಳ್ತಾಳೆ. ಅವಾಗ ನೋಡಿ ಹೋಗಿ ಮಾತಾಡ್ಸ್ಕೊಂಬರ್ಲಣ್ಣ, ಬ್ಯಾಡಣ್ಣ ಡಿಸ್ಟರ್ಬ್ ಆಕತ್ತೆ ಎಂದು ಆಟೋ ಹತ್ಕೊಂಡು ಹೋಗ್ತಾಳೆ. ಹೋಗಿ ಪ್ರೀತಮ್ ಮುಂದೆ ಕುಂತಿರ್ತಾನೆ. ಪ್ರೀತಮ್ ಬಂದ. ಆಮೇಲೆ ವೇದ ಇಳಿತಾ ಬಂದು ಆಮೇಲೆ ನಿಮ್ಮ ಹುಡುಗಿ ಎಲ್ಲಿ ಅಂತ ಕೇಳ್ತಾಳೆ ವೇದ ಪ್ರೀತಮ್ಮಿಗೆ. ಇಲ್ಲ ಶಾಪಿಂಗ್ ಮಾಡೋಣ, ನಾನೇಕೆ ನಿಮ್ಮ ಹುಡುಗಿ ಕರ್ಕೊಂಡು ಶಾಪಿಂಗ್ ಮಾಡಂತ ವೇದ ಹೇಳ್ತಾಳೆ. ಆದರೆ ನಮ್ಮ ಹುಡುಗಿ ಬಂದಿಲ್ಲ, ಈಗ ನಿನ್ನ ಥರನೇ ದಿಟ್ಟಿದ್ದಾಳೆ, ಅದಕ್ಕೆ ಬಾ ನಿನ್ನೆ ಕರ್ಕೊಂಡು ಹೋಗ್ತಾನೆ ಅಂತ ಶಾಪಿಂಗ್ ಮಾಲ್ಗೆ ಹೋಗ್ತಾರೆ. ಹೋದ ತಕ್ಷಣ ಶಾಪಿಂಗ್ ಮಾಲ್ ಅದು ಮುಗಿದ ತಕ್ಷಣ ಪ್ರೀತಮ್ಮು ಪೊಲೀಸರು ಕರೀತಾರೆ. ಪ್ರೀತಮ್ಮನ ಕರೆದ ತಕ್ಷಣ ನೀನು ರೌಡಿ ಗ್ಯಾಂಗ್ ಅಲ್ವಾ ಅಂತ ವಿಕ್ರಮ್ ಕೇಳ್ತಾನೆ. ಆವಾಗ ಅಲ್ಲ ಸರ್, ನಾನೀಗ ಒಳ್ಳೆಯವನಾಗಿದ್ದೇನೆ ಅಂತ ವಿಕ್ರಮ್ ಹೇಳ್ತಾನೆ. ಸರಿ, ನಮ್ಮ ಪೊಲೀಸ್ ಹಿಂದೆ ನಿನ್ನ ಬೆನ್ನಿಂದನೇ ಒಬ್ಬ ರೌಡಿ ಅವನ ಗಾಲಿಯನ್ನು ಬಿಚ್ಚುತ್ತಾ ಇರ್ತಾನೆ. ಬಿಚ್ಕೊಂಡು ಅವನ ವಿಕ್ರಮ್ ನೋಡ್ತಾ ಬಿಚ್ಚುತ್ತಾ ಇರ್ತಾನೆ. ವಿಕ್ರಮ್ ಬಂದು ಆಟೋದಲ್ಲಿ ಕುಂದಿರ್ತಾನೆ. ಕುತ್ಕೊಂಡು ನೋಡಿದ ಅದು ಒಂಥರ ಹೊಲ್ ಟೈಪ್ ಆಗಿರ್ತದೆ. ಆದಾಗ ವಿಕ್ರಮ್ ಈ ಕಡೆ ಬಂದು ನೋಡಿದಾಗ ಒಂದು ಗಾಲಿ ಇರೋದಿಲ್ಲ ಆಟೋದಾಗ. ಅವಾಗ ಹಿಂಗೆ ಬಗ್ಗೆ ನೋಡ್ತಾನೆ. ನೋಡಿದ ತಕ್ಷಣ ರೌಡಿನು ಸ್ಕೂಟಿ ತಗೊಂಡು ಗಾಲಿ ಇಟ್ಕೊಂಡು ಬರ್ರನಂತಲೇ ಹೋಗ್ತಾನೆ. ಅವನು ಅಟ್ಟಿಸ್ಕೊಂಡು ಪ್ರೀತಮ್ಮು ಹೋಗ್ತಾನೆ. ಹೋದ ತಕ್ಷಣ ಸಿಕ್ಕೇ ಬಿದ್ದ ಅವನು ರೌಡಿ. ಅವ್ರ ಅಪ್ಪನೂ ಅಲ್ಲಿ ಸೈಡಿಗೆ ನಿಂತ್ಕೊಂಡು ನೋಡ್ತಾ ಇರ್ತಾನೆ ವಿಕ್ರಮನ. ಹೋದ ತಕ್ಷಣ ಅವನು ಹಿಡಿದೇ ಬಿಟ್ಟ ವಿಕ್ರಮು. ಹಿಡಿದ ತಕ್ಷಣ ಅವನಿಗೆ ಜಡ್ಜಿ ಕೇಳಿದ್ರೆ, ಇಲ್ಲಣ್ಣ ನಾನು ಕಳ್ಳರು ಚಲೋ ಆಗೋದು ಬೇಡ ಅಂತ ಹೇಳ್ತಾನೆ. ಅದು ಮುಗಿದ ತಕ್ಷಣ ಶಾಪಿಂಗ್ ಮಾಲ್ಗೆ ಹೋದ್ರು. ಆವಾಗ ಸೀರೆ ಪರ್ಚೇಸ್ ಮಾಡತ್ರ. ದಿಟ್ಟು ನಿನ್ನ ಥರನೇ ಇದ್ದಾಳೆ, ನೀನೇ ಚಾಯ್ಸ್ ಮಾಡು ವೇದ ಅಂತಂದು ಹೇಳ್ದ ಪ್ರೀತಮ್. ಅವಾಗ ಹೋಗಿದ್ದು ಉಟ್ಕೊಂಬ ವೇದ ಅಂತ ಹೇಳ್ತಾನೆ ಪ್ರೀತಮ್. ಸರಿ ಆಗಿದ್ದರೆ ಹೋಗಿ ಉಟ್ಕೊಂಬರ್ತೇನೆ ಅಂತ ವೇದ ಹೋಗ್ತಾಳೆ. ಹೋಗಿ ಉಟ್ಕೊಂಬಂದು ತೋರಿಸ್ತಾಳೆ. ಪ್ರೀತಮ್ ನೋಡ್ತಾನೆ. ನೋಡಿದ ತಕ್ಷಣ ಸರಿ ಆಗಿದ್ದರೆ ಜ್ಯುವೆಲ್ಲರಿ ಶಾಪಿಗೆ ಹೋಗೋಣ ಬಾ ಅಂತ ಹೇಳ್ತಾನೆ ಪ್ರೀತಮ್. ಸರಿ ಅಂತಂದು ಹೋಗ್ತಾರೆ. ಅವಾಗ ವಿಕ್ರಮ್ರಪ್ಪ ನೋಡ್ತಾ ಇರ್ತಾನೆ. ವಿಕ್ರಮನ ಕಣ್ಣಲ್ಲಿ ನೀರು ಬರ್ಕೊಂಡು ನೋಡ್ತಾ ಇರ್ತಾನೆ. ನೋಡಿ ಚೀಲ ಕೈ ಚೀಲ ಕೆಳಗೆ ಬಿದ್ದು ಬಿಡ್ತೈತೆ. ಅದರಲ್ಲಿ ಇದ್ದಿದ್ದು ತರಕಾರಿ ಎಲ್ಲ ಬಿದ್ದು ಬಿಡ್ತೈತೆ. ಅದರೊಳಗಿನ ದುಡ್ಡು ಕಳ್ಳ ಎಸ್ಕೇಪ್ ಮಾಡಿಬಿಡ್ತಾನೆ. ಅವನ ಪ್ರೀತಮ್ಮು ವಿಕ್ರಮು ಅಟ್ಟಿಸ್ಕೊಂಡು ಬಂದು ಹಾಕ್ಬಾ ಇದು ಗಾಲಿ ಅಂತ ಹೇಳ್ತಾನೆ. ಸರಿ ಆಗಿದ್ರೆ ಅಂದು ಹಾಕ್ತಾನೆ. ನಿನ್ನ ಯಾರು ಕಳಿಸಿದ್ದು ಅಂತ ಹೇಳ್ತಾರೆ. ಅವನು ಹೇಳುವಷ್ಟರಲ್ಲಿ ಬಂದುಬಿಡ್ತಾನೆ ಅವನು ರೌಡಿ. ಬಂದ ತಕ್ಷಣ ವೇದ ವಿಕ್ರಮಿಗೆ ಕಾಲ್ ಮಾಡ್ತಾಳೆ. ಕಾಲ್ ಮಾಡಿದ ತಕ್ಷಣ ಅವನು ಫೋನ್ ಪಿಕ್ಟೇ ಮಾಡೋದಿಲ್ಲ. ಪಿಕ್ಟ್ ಮಾಡಲಿ ಸರಿಯಾಗಿದ್ದರೆ ಹೋಗೋಣ ಬಾ ಅಂದು ಹೋಗ್ತಾರೆ ವೇದನು ಪ್ರೀತಮ್. ವಿಕ್ರಮ್ ಅವನ ಜಡ್ಜಿ ಕರ್ಕೊಂಡು ಬಂದು ಆಮೇಲೆ ಜ್ಯುವೆಲ್ಲರಿ ಶಾಪಿಗೆ ಹೋಗೋಣ ಅಂತ ಪ್ರೀತಮ್ಮು ವೇದನಿಗೆ ಹೇಳ್ತಾಳೆ. ಸರಿಯಾಗಿದ್ರೆ ಎಂದು ಅವರು ಹೊರಡ್ತಾರೆ. ಇವನು ಈ ಕಡೆ ಬಂದರೆ ವಿಕ್ರಮು ರೌಡಿ ಕರ್ಕೊಂಬಂದು ಗಾಲಿ ಜೋಡ್ಸೋಕ್ಕೆ ಹೇಳ್ತಾನೆ. ಅವನು ಜೋಡಿಸಿದ. ಅಲ್ಲಿ ಇಲ್ಲಿ ಬಂದರೆ ವೆಂಕಿಗೆ ಪದೇ ಕಾಲ್ ಬರ್ತಾ ಇರ್ತದೆ. ವೆಂಕಿಗೆ ಪದೇ ಕಾಲ್ ಮಾಡ್ತಾ ಇರ್ತಾರೆ. ಅವನಿಗೆ ತಲೆ ಚಿಟ್ಟಿ ಹಿಡಿದು ಬಿಟ್ಟಿರ್ತದೆ. ಆದರೆ ಅವನ ಹೆಂಡತಿ ಶೈಲಿನೇ ಮಾಡಿರ್ತಾಳೆ. ರಿಯಲ್ ಎಸ್ಟೇಟ್ ಅಂತ ಸೇವ್ ಮಾಡಿರ್ತಾಳೆ. ಅವನಿಗೆ ಗೊತ್ತೇ ಇರೋದಿಲ್ಲ ಪಾಪ. ಬಂದ ತಕ್ಷಣ ಅವನು ಶಾಕಲ್ಲಿ ನಿಂತು ಬಿಡ್ತಾನೆ. ಎಂತಾಯಿತು ಅಂತ ಕೇಳ್ತಾಳೆ. ಕೇಳಿದ ತಕ್ಷಣ ಇಲ್ಲಿಗೆ ವೆಂಕಿ ರಿಯಲ್ ಎಸ್ಟೇಟ್ ಏಜೆನ್ಸಿ ಅಂತ ಅವನ ಹೆಂಡತಿನೇ ಮಾಡಿರ್ತಾಳೆ. ಸರಿ, ಈ ಕಡೆ ಬಂದರೆ ಪ್ರೀತಮ್ಮು ವೇದ ಜ್ಯುವೆಲ್ಲರಿ ಶಾಪಿಗೆ ಹೋಗಿರ್ತಾರೆ. ಮಾತಾಡ್ತಾ ಹಾಗೆ ಜ್ಯುವೆಲ್ಲರಿ ಶಾಪಲ್ಲಿ ನಿಂತಿರ್ತಾರೆ. ಆಮೇಲೆ ವಿಕ್ರಮ್ ಬಂದರೆ ರೌಡಿಗೆ ಚಟ್ಟು ಹೊಡಿತಾ ಇರ್ತಾನೆ. ಕರ್ಕೊಂಬಂದು ಅವನಿಗೆ ಗಾಲಿ ಜೋಡಿಸು ಅಂತ ಹೇಳಿ ಗಾಲಿ ಜೋಡಿಸಿದವ ಅಲ್ಲೇ. ಅವಾಗ ನೋಡಿದರೆ ಕಳ್ಳ ಅಂತಂದು, ಇವಾಗ ನೋಡಿದರೆ ಯಾರೋ ಮಾಡಿದ ತಪ್ಪಿಗೆ ಅಂತ ಹೇಳ್ತಿ, ಯಾರು ನೀನು ಕಳಿಸಿದ್ದು ಅನ್ನುವರಷ್ಟರಲ್ಲಿ ಕೋಟೆ ರಾಜ ಹಿಂದೆ ಬಂದು ನಿಲ್ತಾನೆ. ಹಿಂದೆ ಬಂದು ಕೋಟೆ ರಾಜ ಅವ್ರು ನಿಲ್ತಾರೆ. ಆಗ ಪ್ಯಾಸೆಂಜರ್ ಅವರು ಬರ್ತಾರೆ. ಪ್ಯಾಸೆಂಜರ್ ಬಂದಾಗ
ಅಣ್ಣ ಈಗ ನಮ್ಮದು ಡ್ಯೂಟಿ ಟೈಮು, ಮತ್ತು ಯಾವಾಗಾದರೂ ಈ ಥರನೇ ಫ್ರೀ ಇದ್ದಾಗ ಸಿಗೋಣ ಅಂತ ಹೇಳಿ ವಿಕ್ರಮ್ ಅವರು ಹೋಗ್ತಾರೆ. ಈಗ ಕೋಟೆರಾಜ್ ಅವರು ಒಂದಲ್ಲ ಒಂದು ದಿನ ನನ್ನ ಕಾರ್ ಹತ್ತಲೇಬೇಕು ಅಂತ ಹೇಳ್ತಾರೆ. ಇವತ್ತಿಗೆ ಎಪಿಸೋಡ್ ಮುಕ್ತಾಯವಾಗುತ್ತೆ.